ಸ್ನೇಹಿತರೆ, ನಿಮಗೆ ಇದುವರೆಗೂ ಗೊತ್ತಿರದೇ ಇರೋ ಒಂದು ವಿಷಯನ ನಾನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ತೀನಿ. ನಮ್ಮ ದೇಶದಲ್ಲಿ ಸುಮಾರು 76% ಜನ ಇನ್ನೂ ಕೂಡ ಮಿಡಲ್ ಕ್ಲಾಸ್ನಲ್ಲೇ ವಾಸ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಬಡವರಾಗೇ ಉಳ್ಕೊಂಡಿದ್ದಾರೆ. ಇದಕ್ಕೆ ಮೂಲವಾದ ಕಾರಣ ಏನು? ಯಾಕೆ ಇನ್ನೂ ನಮ್ಮ ದೇಶ ಬಡತನದ ಕೂಪದಲ್ಲಿ ಸಿಲುಕಿದೆ? ನಮ್ಮ ದೇಶದ ಯಾವುದೇ ಮೂಲೆಯಲ್ಲಾದರೂ ನೀವು ಹೋಗಿ ನೋಡಿ, ಇನ್ನೂ ಕೂಡ ಬಡತನ ಹಾಗೆ ಮುದ್ದಿ ಬರ್ತಾ ಇದೆ. ಬಡವರು ಬಡವರಾಗ್ತಾನೆ ಹೋಗ್ತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೆ ಬೆಳೀತಾ ಇದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನು? ಯಾವ ಕಾರಣಕ್ಕೋಸ್ಕರ ಅವರು ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ, ಬಡವರು ಇನ್ನೂ ಕೂಡ ಪ್ರವಾದಕ್ಕೆನೇ ಯಾಕೆ ಬೀಳ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಇವತ್ತು 3 ಕಾರಣಗಳನ್ನು ತಗೊಂಡು ಬಂದಿದ್ದೀವಿ. ಆ 3 ಕಾರಣಗಳನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಬಡತನ ದೂರ ಆಗೋದ್ರಲ್ಲಿ ಸಂದೇಹ ಇಲ್ಲ. ಬಡತನ ದೂರ ಮಾಡಬೇಕು ಅಂದರೆ ಸ್ನೇಹಿತರೆ, ಶ್ರೀಮಂತರು ಯಾವಾಗಲೂ ಸಿಂಪಲ್ ಆಗಿ ಫಾಲೋ ಮಾಡೋ 3 ಟಿಪ್ಸ್ಗಳನ್ನು ಇವತ್ತು ಈ ವಿಡಿಯೋದಲ್ಲಿ ನಾವು ಹೇಳ್ತಿದ್ದೀವಿ. ಹಾಗಾದರೆ ಬನ್ನಿ, ಆ 3 ಸಿಂಪಲ್ ಆದ ವಿಧಾನಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂತಹ ವಿಡಿಯೋಗಳು ಅದೆಷ್ಟೋ ಜನರಿಗೆ ಸಹಕಾರಿಯಾಗತ್ತೆ, ಅದೆಷ್ಟೋ ಜನರಿಗೆ ವಿಡಿಯೋ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಹಾಗಾದರೆ ಶ್ರೀಮಂತರು ಪಾಲಿಸೋ ಆ 3 ಸರಳವಾದ ವಿಧಾನಗಳು ಯಾವುವು ಅಂದರೆ ಅದರಲ್ಲಿ ಮೊದಲನೇದು, ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಸ್ನೇಹಿತರೆ, ಹಿರಿಯರ ಮಾತನ್ನು ಹೇಳ್ತಾರೆ, ಹಲ್ಲಿದ್ದವರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವರಿಗೆ ಹಲ್ಲಿರಲ್ಲ ಅಂತ. ಅದೇ ರೀತಿ ದುಡ್ಡಿರೋರ ಹತ್ರ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಟಿಪ್ಸು ಟೆಕ್ನಿಕ್ಸು ಏನೂ ಗೊತ್ತಿರಲ್ಲ. ಅದೇ ಬಡವನ ಹತ್ರ ಎಲ್ಲ ಇರುತ್ತೆ, ಅವನ ಟ್ಯಾಲೆಂಟ್ ಇರುತ್ತೆ, ಆದರೆ ಅದನ್ನು ಸರಿಯಾದ ಜಾಗದಲ್ಲಿ ಉಪಯೋಗ ಮಾಡಬೇಕು ಅಂದರೆ ಅದಕ್ಕೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅವನಿಗೆ ಮುಖ್ಯವಾಗಿ ಬೇಕಾಗಿರೋ ದುಡ್ಡೇ ಅವನಿಗೆ ಕೊರತೆಯಾಗಿ ಕಾಡ್ತಾ ಇರುತ್ತೆ. ನಮ್ಮ ದೇಶದಲ್ಲಿ ಅದೆಷ್ಟು ತುಂಬಿ ತುಳುಕ್ತಾ ಇರೋ ಟ್ಯಾಲೆಂಟ್ಸ್ಗಳಿಗೆ ದುಡ್ಡಿನ ಕೊರತೆ ಇದೆ. ತುಂಬಾ ದುಡ್ಡಿನ ಕೊರತೆಯಿಂದ ಅವರು ಇನ್ನೂ ಕೂಡ ನಿಂತ ಜಾಗದಲ್ಲೇ ನಿಂತು ನೀರಾಗ್ತಾ ಇದ್ದಾರೆ. ಸ್ನೇಹಿತರೆ, ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಯಾರು ಕಲಿತಾರೋ ಅವರು ಈ ಪ್ರಪಂಚವನ್ನೇ ಗೆಲ್ತಾರೆ. ಹೌದು, ದುಡ್ಡನ್ನು ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು, ಸರಿಯಾಗಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲಿಬೇಕು. ಈಗ ನಿಮ್ಮ ಹತ್ರ 50 ಲಕ್ಷ ರೂಪಾಯಿ ಇದೆ ಅಂದ್ಕೊಳ್ಳಿ, ಅದನ್ನು ಹೇಗೆ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ನೀವು ಮೊದಲು ತಿಳ್ಕೋಬೇಕು. 50 ಲಕ್ಷ ರೂಪಾಯಿ ಮನೆಯಲ್ಲಿಟ್ಟರೆ 10 ವರ್ಷ ಆದ ನಂತರ ಅದನ್ನು ಬಿಚ್ಚಿ ನೋಡಿದ್ರೆ ಅದು 50 ಲಕ್ಷ ರೂಪಾಯಿ ಮಾತ್ರ ಆಗಿರುತ್ತೆ, ಅದು ಯಾವತ್ತೂ ದುಡಿಯೋದಿಲ್ಲ. ಅದೇ ದುಡ್ಡನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಬೇರೆ ಕಡೆ ಅದನ್ನು ಮ್ಯಾನೇಜ್ಮೆಂಟ್ಗೋಸ್ಕರ ಯಾವುದಾದ್ರೂ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ಅದರಿಂದ ಆದಾಯ ಗಳಿಸೋದನ್ನು ಕಲ್ತ್ಕೊಳ್ಳಿ. ಆಗ ಮಾತ್ರ ನಿಮ್ಮ ದುಡ್ಡು ಸರಿಯಾದ ಜಾಗದಲ್ಲಿ ದುಡಿಯುತ್ತೆ, ಸರಿಯಾದ ಜಾಗದಿಂದ ಪ್ರಾಫಿಟ್ ತೊಗೊಂಡ್ಬರುತ್ತೆ. ಇನ್ನು ನೀವು ಮಾಡಬೇಕಾಗಿರೋ 2ನೇ ಸರಳ ವಿಧಾನ ಯಾವುದು ಅಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಲೋನ್ ತಗೋಬೇಕು. ಹೌದು ಸ್ನೇಹಿತರೆ, ಬಡತನ ಯಾವತ್ತೂ ಕೂಡ ನಿಮಗೆ ಶಾಪವಾಗಿಯೇ ಪರಿಣಮಿಸುತ್ತೆ. ಆ ಬಡತನದ ಕೂಪದಿಂದ ನೀವು ಹೊರಗೆ ಬರಬೇಕು ಅಂದರೆ ನೀವು ಯಾವತ್ತೂ ಕೂಡ ಸಾಲದ ಕೂಪಕ್ಕೆ ತಳ್ಕೋಬಾರ್ದು. ನೀವು ಯಾವತ್ತೂ ಸಾಲದಲ್ಲಿ ಮುಳುಗಿ ಹೋಗ್ತಿರೋ ಆಗಲೇ ಅಂದ್ಕೊಳ್ಳಿ ನೀವು ಶ್ರೀಮಂತರಾಗೋದು ಸುಳ್ಳಿನ ಮಾತು. ನಿಮ್ಗೆ ಯಾವಾಗ ಅವಶ್ಯಕತೆ ಬೀಳುತ್ತೋ ಆವಾಗ ಮಾತ್ರ ಲೋನ್ ತಗೋಬೇಕು. ಈ ಪ್ರಪಂಚದಲ್ಲಿ ಕೆಲವು ಜನ ಹೇಗಿದ್ದಾರೆ ಅಂದರೆ ಸಂಬಳ 30ರಿಂದ 40 ಸಾವಿರ ರೂಪಾಯಿ ಇರುತ್ತೆ, ಆದರೆ ಫ್ಯಾಮಿಲಿ ತಗೊಂಡು ವಿದೇಶಕ್ಕೆ ಟ್ರಿಪ್ ಹೋಗ್ತಾರೆ. ಆ ಪ್ರವಾಸಕ್ಕೆ ಬೇಕಾಗಿರುವ ಹಣ ಬೇರೆಯವ್ರ ಹತ್ರ ಸಾಲ ಮಾಡಿರ್ತಾರೆ. ಆ ಸಾಲವನ್ನು ತೀರಿಸೋದಕ್ಕೆ ಮತ್ತೊಂದು ಕಡೆ ಸಾಲ ಮಾಡ್ತಾರೆ, ಆ 2 ಸಾಲವನ್ನು ತೀರಿಸೋದಕ್ಕೆ ಮತ್ತೊಂದು ಕಡೆ ದೊಡ್ಡದಾಗಿ ಸಾಲ ಮಾಡ್ತಾರೆ. ಈ 3 ಕಡೆ ಸಾಲ ಮಾಡಿದ್ರೆ ಅವ್ರಿಗೆ ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಈ 3 ಕೂಡ ನಾನು ಒಮ್ಮೆಲೇ ತೀರಿಸಬೇಕು ಅಂತ ಈ 3 ಸಾಲವನ್ನು ಸೇರಿಸಿ ಮತ್ತೊಬ್ಬರ ಹತ್ರನೂ ಸಾಲ ಮಾಡ್ತಾರೆ. ಹೀಗೆ ಆ ಸಾಲವನ್ನು ತೀರಿಸೋದಕ್ಕೆ ಮತ್ತಷ್ಟು ಸಾಲವನ್ನು ಮಾಡಿ ಇಡೀ ಜೀವನವನ್ನು ಸಾಲವನ್ನು ತೀರಿಸೋದ್ರಲ್ಲೇ ಕಳೀತಾರೆ. ಇಂಥವ್ರ ಲಿಸ್ಟ್ನಲ್ಲಿ ನೀವು ಸೇರ್ಕೋಬೇಡಿ. ನಿಮ್ಗೆ ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕೆ ಮಾತ್ರ ನೀವು ಲೋನ್ ತಗೊಳ್ಳಿ, ಯಾವುದಕ್ಕೂ ಅವಶ್ಯಕತೆ ಇಲ್ವೋ ಅದನ್ನು ಮಾಡಬೇಡಿ. ಇನ್ನೂ ನಿಮ್ಮ ಜೀವನ ತುಂಬಾ ಆನಂದಿಸೋದಿದೆ. ನೀವು ಮೊದಲು ಸಾಲದಿಂದ ಹೊರಗೆ ಬನ್ನಿ. ನೀವು ನಿಮ್ಮ ಲೈಫನ್ನು ಸೆಕ್ಯೂರ್ ಆಗಿ ಬದುಕೋದಕ್ಕೆ ಕಲೀರಿ. ನಿಮ್ಮ ಜೀವನ ಯಾವತ್ತೂ ಸೆಕ್ಯೂರಿಟಿ ಆಗಿರುತ್ತೋ ಆಗ ಮಾತ್ರ ಎಂಜಾಯ್ ಮಾಡೋದನ್ನು ಕಲ್ತ್ಕೊಳ್ಳಿ. ಎಂಜಾಯ್ ಅಂದರೆ ಇದ್ದ ಬದ್ದ ದುಡ್ಡನ್ನು ಹಾರಿಸೋದಲ್ಲ, ನಿಮ್ಮ ಸೇವಿಂಗ್ಸಲ್ಲಿ ಎಷ್ಟಿದೆಯೋ ಅದರಲ್ಲೇ ನೀವು ತೃಪ್ತಿ ಪಡ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಜೀವನ ಒಂದು ಬ್ಯಾಲೆನ್ಸ್ ಆಗಿ ಸಾಗುತ್ತೆ. ಇನ್ನು 3ನೇ ಸರಳ ವಿಧಾನ ಯಾವುದು ಅಂದರೆ ಶ್ರೀಮಂತರು ಯಾವತ್ತೂ ಸೇವಿಂಗ್ಸ್ ಅಮೌಂಟ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಹೌದು ಸ್ನೇಹಿತರೆ, ಇವತ್ತು ಬಂದ ಸಂಬಳ 1 ತಿಂಗಳ ನಂತರ ಬಂದಿರತ್ತೆ. ಆ 1 ತಿಂಗಳ ಸಂಬಳ ನಾವು 2 ದಿನದಲ್ಲಿ ಮಜಾ ಮಾಡಿ ಉಡಾಯಿಸ್ಬಿಡ್ತೀವಿ, ಮತ್ತೆ 28 ದಿನ ಖಾಲಿ. ಆದರೆ ಶ್ರೀಮಂತರು ಯಾವತ್ತೂ ಹಾಗೆ ಮಾಡಲ್ಲ. ಅವರಿಗೆ ಬಂದ ಸೇವಿಂಗ್ಸ್ ಅಮೌಂಟ್ನ ಅವ್ರು ಯಾವತ್ತೂ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅದನ್ನು ಡಬಲ್ ಮಾಡ್ತಿರ್ತಾರೆ. ನಿಮ್ಮ ಸೇವಿಂಗ್ಸ್ ಹಣವನ್ನು ನೀವು ಮನೆಯಲ್ಲಿಟ್ಟು
ಅದನ್ನು ಯಾವತ್ತೂ ಕೂಡ ಕೂಡಿಡಬೇಡಿ. ಆದ್ದರಿಂದ ಬೇರೆ ಕಡೆ ನೀವು ಇನ್ವೆಸ್ಟ್ ಮಾಡಿ. ಪೋಸ್ಟ್ ಆಫೀಸ್ನಲ್ಲಿ ಎಷ್ಟೋ ಸ್ಕೀಮ್ಗಳಿವೆ, ಅಲ್ಲಿ ನಿಮ್ಮ ಹಣವನ್ನು ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ ಬಂದಿರುವ ಸೇವಿಂಗ್ಸ್ ಅಮೌಂಟ್ನ ಇನ್ವೆಸ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸೇವಿಂಗ್ಸ್ ಹಣ ಅಲ್ಲಿ ಸೇವ್ ಆಗೋದ್ರಲ್ಲೇ ಅದಕ್ಕೆ ಬಡ್ಡಿ ಕೂಡ ಬಂದು ಬೀಳ್ತಾ ಇರುತ್ತೆ. ಅಸಲು ಮತ್ತು ಬಡ್ಡಿ ಸೇರಿಸಿ ನಿಮ್ಮ ಹಣ ಎಷ್ಟಾಗುತ್ತೆ ಅಂತ ಊಹಿಸಲು ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟದಲ್ಲಿ ನಿಮ್ಮ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ದುಡಿತಾ ಇರುತ್ತೆ. ನೀವು ಕೂಡ ಅಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲಾದರೂ ಕೂಡ ಇನ್ವೆಸ್ಟ್ ಮಾಡಬಹುದು. ಇದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ, ನಿಮ್ಮ ಬಡತನ ದೂರ ಆಗುತ್ತೆ. ಬಡತನದ ಕೂಪದಲ್ಲಿ ಬೆಂದು ನೀವು ಜೀವನವನ್ನು ನಿಮ್ಮ ಬಡತನದ ಕೂಪದಲ್ಲಿ ತಳ್ತಾ ಇದ್ದರೆ ಅದನ್ನು ಇವತ್ತಿಗೆ ಬಿಟ್ಬಿಡಿ. ನೀವು ಯಾವತ್ತೂ ಕೂಡ ಶ್ರೀಮಂತರಾಗೋದ್ರ ಕಡೆಗೆ ಗಮನ ಹರಿಸಿ. ನಿಮ್ಮ ಜೀವನ ಉಜ್ವಲವಾಗೋದರಲ್ಲಿ ಸಂದೇಹ ಇಲ್ಲ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತೆ. ಅದೇ ರೀತಿ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯ ಅನ್ನೋದಿರುತ್ತೆ. ಆದ್ದರಿಂದ ನೋವನ್ನು ಕೂಡ ನೀವು ಸಂತೋಷದಿಂದಲೇ ಸ್ವೀಕರಿಸಬೇಕು. ಯಶಸ್ಸಿನ ಕಡೆ ಹೆಜ್ಜೆ ಇಡಬೇಕು. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಗಿನ ದಾರಿಗಾಗಿ ಒಂದು ಕಿಟಕಿಯನ್ನು ಹೇಗೆ ಬಿಟ್ಟಿರ್ತಾರೋ ಅದೇ ರೀತಿ ನಿಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ. ನೀವು ಯಾವತ್ತೂ ಕೂಡ ಬೇಜಾರಲ್ಲಿ ದಿನಗಳನ್ನು ಕಳಿಬೇಡಿ. ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ನಿಮ್ಮನ್ನು ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಯಾವುದಾದ್ರೂ ಕೆಲಸ ಶುರು ಮಾಡಿದ ಮೇಲೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡದೆ ಕೆಲಸ ಮಾಡಿ. ನಿಯತ್ತಾಗಿ ದುಡಿಯೋರಿಗೆ ಫಲ ಇದ್ದೇ ಇರುತ್ತೆ. ಇನ್ನೊಬ್ಬರ ಚಿಂತೆ ಮಾಡಬೇಡಿ. ಅವ್ರ ಕಷ್ಟ ಇದೆ, ಅವ್ರಿಗೆ ನೋವಿದೆ ಅಂತ ಇದ್ದ ಬದ್ದ ಎಲ್ಲ ಹಣವನ್ನು ಅವರಿವರ ನೋವುಗಳಿಗೆ, ಅವರಿವರ ದುಃಖಗಳಿಗೆ ನೀವು ಖರ್ಚು ಮಾಡ್ತಾ ಹೋದರೆ ನೀವು ಕೊನೆಗೆ ಖಾಲಿಯಾಗಿ ಸಾಯಬೇಕಾಗತ್ತೆ. ಯಾವ ಸಂಬಂಧವಾದರೂ ಸರಿ, ಅನಿವಾರ್ಯಕ್ಕೋ ಅಥವಾ ಒತ್ತಾಯಕ್ಕೋ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯಲ್ಲ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಂತ ತಿಳ್ಕೊಬೇಡಿ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯ ಇದೆ. ಅದೇ ರೀತಿ ನಿಮ್ಮನ್ನು ಯಾರು ಚಿಲ್ಲರೆ ಅಂದ್ಕೊಂಡಿರ್ತಾರೋ ಅವ್ರ ಮುಂದೆನೇ, ಅವರ ಕಣ್ಣೆದುರೇ ನೀವು ವಿಜೃಂಭಣೆಯಿಂದ ಬದುಕು ತೋರಿಸಿ. ನಿಮ್ಮ ಶಕ್ತಿ ಏನು ಅಂತ ಅವರಿಗೆ ಮನವರಿಕೆ ಮಾಡಿ ತೋರಿಸಿ. ಕೊನೆಗೊಂದು ಮಾತು ಹೇಳ್ತೀವಿ, ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ 2 ಔಷಧಿಗಳಿರುತ್ತೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಈ 2 ಔಷಧಗಳನ್ನು ನೀವು ಸರಿಯಾಗಿ ತಗೊಂಡ್ರೆ ನಿಮ್ಮ ಬಡತನ ಎಂಬ ರೋಗ ಮಾಯ ಆಗತ್ತೆ. ಅತ್ಯಂತ ಬೇಗ ಮಾಯ ಆಗತ್ತೆ. ಕೆಲವು ದಿನಗಳಲ್ಲಿ ಮಾಯ ಆಗತ್ತೆ. ಬೇಕಾದರೆ ನೀವು ಪರೀಕ್ಷೆ ಮಾಡಿ ಕೂಡ ನೋಡಬಹುದು. ಮನುಷ್ಯ ತನ್ನ ಜನ್ಮದಿಂದಲೇ ಒಳ್ಳೆಯವನು ಅಥವಾ ಕೆಟ್ಟವನು ಆಗಿರೋದಿಲ್ಲ. ಅವನು ಜೀವನದಲ್ಲಿ ಆಗುವ ಏರಿಳಿತದಿಂದ ಅಥವಾ ಸಮಯದಿಂದ ಪ್ರಭಾವದಿಂದ ಅವನು ಕೆಟ್ಟವನು ಅಥವಾ ಒಳ್ಳೆಯವನು ಅಂತ ಗುರುತಿಸ್ಕೊತಾನೆ. ಇಂತಹ ಮತ್ತಷ್ಟು ಒಳ್ಳೊಳ್ಳೆಯ ಕಂಟೆಂಟ್ಗಳೊಂದಿಗೆ ಮತ್ತೆ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.